ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗಣೇಶನಿಗೆ ಪ್ರಿಯವಾದಂಥ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆ್ಯಂಡ್ ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಒಂದು 8 to 10 ಡೇಸ್ ಇಟ್ಟರೂ ಕೂಡ ಇದು ಕೆಡಲ್ಲ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡಿ. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಗಟ್ಟಿಗೆ ಕಲಸಿಡ್ಕೋಬೇಕು. ಸ್ವೀಟ್ ಐಟಮ್ ಆದರೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ, ಹಂಗಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೋದಕ. ಅದು ನೀರು ಹಾಕಿ ಆದಷ್ಟು ಗಟ್ಟಿಗೆ ಕಲಿಸ್ಕೊಳ್ಳಿ, ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಗಿದ್ರೆ ನಮಗೆ ಮೋದಕನ ಮಾಡ್ಕೊಳೋಕ್ಕೆ ಮತ್ತು ಮೋದಕದ ಶೇಪು ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದೇ ಸಲ ನೀರು ಹಾಕಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಸಿ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು 5 ಮಿನಿಟ್ಸ್ ಇದನ್ನು ನೆನೆಸಿಡಿ. ಭಾಳ ಹೊತ್ತಿನ ನೆನೆಸೋ ಅವಶ್ಯಕತೆ ಇಲ್ಲ, 5 ಮಿನಿಟ್ಸ್ ಇದನ್ನು ನೆನೆಸಿಡಿ. ಇದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾನ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಮೇಲೆ ಶೇಂಗಾ ಒತ್ತೋಗಿರುತ್ತೆ, ಬಟ್ ಒಳಗಡೆ ಇದು ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಶೇಂಗಾನ ನೀವಿಲ್ಲಿ ಹುರ್ಕೋಬೇಕು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ಹುರಿದಾದ್ಮೇಲೆ ಅದನ್ನ ತಗೊಂಡು ಅದೇ ಪ್ಯಾನ್ಗೆ ನಾನಿವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿ ಎಳ್ಳು ಬರುತ್ತಲ್ಲ, ಅದು ನೀವು ಬೇಕಿದ್ರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ಇದು ಅಷ್ಟೇ ಬೇಗ ಸೀದೋಗ್ಬಿಡುತ್ತೆ. ಬೇಗನೆ ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಜಾರ್ನ ತಗೊಂಡು ಇದಕ್ಕೆ ನಾನು ಪುಟಾಣಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ಪುಟಾಣಿ ಮತ್ತು ಒಂದು ಅರ್ಧ ಬೌಲಷ್ಟು ಬೆಲ್ಲ. ಅದಾದಮೇಲೆ ಹುರಿದಿಟ್ಟಿರೋ ಅಂತಹ ಕರಿ ಎಳ್ಳು ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಭಾಳ ಹಾಕೋಕ್ಕೆ ಹೋಗಬೇಡಿ. 2 ಟೇಬಲ್ ಸ್ಪೂನಷ್ಟು ತುರಿದಿಡೋ ಅಂಥ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶೇಂಗಾನ ಹುರಿದಿರ್ತೀವಲ್ವ, ಅದನ್ನು ಸಿಪ್ಪೆನ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಆ ಪೌಡರು ಪೂರ ಒಣ ಡ್ರೈ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಸಿಪ್ಪೆನ ತೆಗೆದುಬಿಟ್ಟು ಹಾಕ್ಕೊಂಡು ನೀರೇನು ಹಾಕೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ. ಡ್ರೈ ಪೌಡರ್ನ ನೀವಿಲ್ಲಿ ರೆಡಿ ಮಾಡ್ಕೋಬೇಕು. ನೀರು ಹಾಕೋಕ್ಕೆ ಹೋಗಬೇಡಿ. ಫೈನಾಗಿ ಪೌಡರನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಇದು ನೋಡಿ, ಈ ಥರ ನಾವು ಕಟ್ಟಿದಾಗ ನಮಗೆ ಉಂಡೆ ಥರ ಆಗಬೇಕು. ಹಂಗಂದರೆ ಬೆಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಒಂದು ವೇಳೆ ಡ್ರೈ ಅನಿಸಿದರೆ ಇನ್ನೊಂದು ಚೂರು ಬೆಲ್ಲನ ಹಾಕಿ ಮಿಕ್ಸಿ ಮಾಡಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ನಾವು ಕಲಸಿಟ್ಟಿರೋ ಅಂಥ ಮೈದಾ ಹಿಟ್ಟನ್ನು ಚಿಕ್ಕ ಉಂಡೆ ಥರ ತಗೊಂಡ್ಬಿಟ್ಟು ಪಾನಿಪೂರಿಗೆಲ್ಲ ಪೂರಿನ ಲಟ್ಟಿಸ್ಕೊಳ್ತೀವಲ್ವ, ಆ ಸೈಜಿಗೆ ಇದನ್ನು ನೀವು ಲಟ್ಟಿಸ್ಕೋಬೇಕಾಗುತ್ತೆ. ತೀರಾ ದಪ್ಪನೂ ಅಲ್ಲ, ತೀರಾ ತೆಳ್ಳನೂ ಅಲ್ಲ. ಮತ್ತು ಸೈಜ್ ಕೂಡ ಅಷ್ಟೇ ಸೇಮ್ ಪಾನಿಪೂರಿ ಸೈಜಿಗೆ ಇದನ್ನು ನೀವು ಲಟ್ಟಿಸ್ಕೊಳ್ಳಿ. ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಳ್ಳಿ, ಹಿಟ್ಟನ್ನ ಹಚ್ಕೊಳಕ್ಕೆ ಹೋಗ್ಬೇಡಿ. ಹಿಟ್ಟು ಹಚ್ಕೊಂಡ್ರೆ ನಮಗೆ ಮೋದಕ ಕರೆಕ್ಟಾಗಿ ಅಂಟ್ಕೊಳೋದಿಲ್ಲ. ಅದಕ್ಕೆ ಇವಾಗ ರೆಡಿ ಮಾಡಿ ಇಟ್ಟಿರೋ ಅಂಥ ಪೂರಿನ ಇಟ್ಟು ಈ ಥರ ಚಿಕ್ಕ ಉಂಡೆನ ಮಾಡ್ಕೊಂಡ್ಬಿಟ್ಟು ಈ ಪೂರಿ ಒಳಗೆ ಇದನ್ನು ಇಟ್ಕೊಂಡು ನಾವು ಮೋದಕ ಶೇಪನ್ನು ಮಾಡ್ಕೋಬೇಕಾಗತ್ತೆ. ಏನು ಕಷ್ಟ ಆಗಲ್ಲ ಮೋದಕ ಶೇಪ್ ಮಾಡೋದು. ಆರಾಮಾಗಿ ಕೈಯಲ್ಲಿ ಎಣ್ಣೆ ಹಚ್ಚಿರೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆರಾಮಾಗಿ ಈ ಥರ ನೀವು ಶೇಪ್ನ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಶೇಪ್ನ ಮಾಡ್ಕೊಳ್ಳಿ. ಮಿಕ್ಕಿರೋ ಅಂಥ ಎಲ್ಲ ಹಿಟ್ಟನ್ನು ಅಷ್ಟೇ ಪೂರಿ ಥರ ಲಟ್ಟಿಸ್ಕೊಂಡು ಇದೇ ಥರ ಶೇಪನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಗಣೇಶನಿಗೆ ಈ ಮೋದಕ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನೀವು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮತ್ತು ಇದನ್ನು ನೀವು 8 to 10 ಡೇಸ್ ಆರಾಮಾಗಿ ಮನೇಲಿ ಇಟ್ಕೋಬೋದು. ಏನು ಕೆಡೋದಿಲ್ಲ, ಯಾಕಂದರೆ ನೀರೇನು ಹಾಕಿರೋಲ್ವಲ್ಲ. ಹಾಗಾಗಿ ಏನು ಕೆಡೋದಿಲ್ಲ. ಇದು ಆರಾಮಾಗಿ ಒಂದು 8 ರಿಂದ 10 ದಿನ ಇದನ್ನು ನಾವು ಇಡ್ಬೋದು. ನೋಡಿ, ಸೂಪರಾಗಿ ನಮಗೆ ಮೋದಕ ಶೇಪು ಬಂದಿದೆ. ಇದೇ ಥರ ಬೇರೆ ಎಲ್ಲ ಮೋದಕಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಎಣ್ಣೆನ ಕಾಯೋಕ್ಕಿಡಿ. ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಈ ರೆಡಿ ಮಾಡಿರೋ ಅಂಥ ಮೋದಕನ ಹಾಕಿ ಕರಿಬೇಕಾಗುತ್ತೆ. ಕರಿಯೋಕ್ಕೇನು ಟೈಮ್ ತಗೊಳ್ಳಲ್ಲ. ಮೈದಾ ಹಿಟ್ಟಿರಲ್ಲ, ತೆಳ್ಳಗೆ ಲಟ್ಟಿಸ್ಕೊಂಡಿರ್ತೀವಿ, ಬೇಗನೆ ಬೇಯುತ್ತೆ. ಒಂದು 5 ಮಿನಿಟ್ಸಿಗೆಲ್ಲ ನಿಮಗೆ ಇದು ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಕರೆದಿಟ್ಕೊಂಡ್ರೆ ನಿಮಗೆ ಸೂಪರ್ ಆಗಿರುವಂತಹ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಗಣಪತಿ ಹಬ್ಬಕ್ಕೆ ಈ ಮೋದಕನ ಮಾಡಿದ್ರಿ ಅಂತಲೂ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.